ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ಇವತ್ತು ನಾವು 1 kg ಚಿಕನಿಂದ ನಾವು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀವಿ. ಡ್ರೈ ಪೆಪ್ಪರ್ ಚಿಕನ್ನು. ಅದಕ್ಕೆ ಒಂದು ಬಾಣಲಿ ಇಟ್ಕೊಳ್ಳಿ, 2 ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ, 1 ಕೈ ಹಿಡಿಯಷ್ಟು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ, 1 ಕೈ ಹಿಡಿಯಷ್ಟು ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಚಿಕನು 1 kg ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ 1 kg ಚಿಕನಷ್ಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೀವು ಸಾಲ್ಟ್ ಉಪ್ಪಾದರೂ ಆ್ಯಡ್ ಮಾಡ್ಬೋದು, ಕಲ್ಲುಪ್ಪಾದರೂ ಆ್ಯಡ್ ಮಾಡ್ಬೋದು. ಇವಾಗ ನಾವು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಅದೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಪೆಪ್ಪರ್ ಚಿಕನ್ ಇರೋದ್ರಿಂದ ಪೆಪ್ಪರ್ ಜಾಸ್ತಿ ಹಾಕಬೇಕು. ಅದರಿಂದ 1.5 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎರಡೂ ಸೇರಿ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು ಟೇಸ್ಟಿಂಗ್ ಪೌಡರು. ನಿಮಗೆ ಟೇಸ್ಟಿಂಗ್ ಪೌಡ್ರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ನನ್ನ ಫ್ರೆಂಡ್ ಮನೇಲಿ ಮಾಡಿರೋದು, ನನ್ನ ಫ್ರೆಂಡ್ ರೆಸಿಪಿ ಇದು. ಅವ್ರ ಮನೇಲಿ ಮಾಡಬೇಕಾದ್ರೆ ಅವಳು ಟೇಸ್ಟಿಂಗ್ ಪೌಡರ್ನ ಆ್ಯಡ್ ಮಾಡಿದ್ದಾಳೆ. ಇಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಟೇಸ್ಟಿಂಗ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಅವಳು ಆ್ಯಡ್ ಮಾಡಿದ್ದಾಳೆ. ಒಂದು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಈರುಳ್ಳಿ ಬೇಡ, ಟೊಮೆಟೊ ಬೇಡ, ಏನೂ ಬೇಡ. ಬಟ್ ಸೂಪರಾಗಿರೋ ಟೇಸ್ಟಿಯಾಗಿರೋ ನಮಗೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಡಿ. ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದಾಗದೇ ಡ್ರೈ ಆಗೋ ತನಕ ಹಾಗೆ ಬಿಟ್ಬಿಟ್ರೆ ನಮಗೆ ಡ್ರೈ ಪೆಪ್ಪರ್ ಚಿಕನ್ನು ಸೂಪರಾಗಿ ರೆಡಿ ಆಗುತ್ತೆ. ಆವಾಗವಾಗ ತೆಗ್ದು ಮಿಕ್ಸ್ ಮಾಡ್ತಾಯಿರಿ. ಜಸ್ಟ್ ನಿಮಗೆ ಒಂದು 15 ನಿಮಿಷದಲ್ಲಿ ನಿಮಗೆ ಚಿಕನ್ ರೆಡಿ ಆಗುತ್ತೆ. ನೀವು ಈರುಳ್ಳಿ ಕಟ್ ಮಾಡಬೇಕಾಗಿರಲ್ಲ, ಟೊಮೆಟೊ ಕಟ್ ಮಾಡಬೇಕಾಗಿರಲ್ಲ, ಏನೂ ಇಲ್ಲ. ಜಸ್ಟ್ ಚಿಕನ್ ತಂದು ತೊಳೆದ ತಕ್ಷಣವೇ 10 ರಿಂದ 15 ನಿಮಿಷದೊಳಗಡೆ ನಿಮಗೆ ಡ್ರೈ ಪೆಪ್ಪರ್ ಚಿಕನ್ ಸೂಪರಾಗಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.